ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಸೀರೆಗೆ ಕುಚ್ಚು ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಾರ್ಡರ್. ಇದು ಯಾವ ಸೀರೆಗೆ ಬೇಕಾದರೆ ಹಾಕ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಕುಚ್ಚಿಲ್ಲ, ಇದೇ ರೀತಿ ಬಾರ್ಡರ್ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿವತ್ತು ಈ ರೀತಿ ಸೀರೆ ತಗೊಳ್ತಾ ಇದ್ದೀನಿ. ಸಾಫ್ಟ್ ಸಿಲ್ಕ್ ಸೀರೆ ಇದು ನೋಡಿ. ಇದು ಪಲ್ಲು, ಇದು ಮೈ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ನಾನು ಗೋಲ್ಡನ್ ಕಲರಿಂದ ಸ್ಟಾರ್ಟ್ ಮಾಡ್ತೀನಿ. ನಾನಿಲ್ಲಿ ಹುಕ್ ಸೈಜ್ 0.85 mm ತಗೊಳ್ತಾ ಇದ್ದೀನಿ. ನೋಡಿ, 6 ಎಳೆ ದಾರ ತಗೊಂಡಿದ್ದೀನಿ. ಫಸ್ಟಿಗೆ ಒಂದು ಗಂಟು ಹಾಕೊಳ್ಳೋಣ. ಇಲ್ಲಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ 1 2 3 ಚೈನ್ ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಹೀಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್, ಒಂದು ಸಿಂಗಲ್ ಕ್ರೋಶೆ, 3 ಚೈನ್ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. 3 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್, ಒಂದು ಸಿಂಗಲ್ ಕ್ರೋಶೆ, 3 ಚೈನ್ ಒಂದು ಸಿಂಗಲ್ ಕ್ರೋಶೆ. ತ್ರೀ ಚೈನ್ ಒಂದು ಸಿಂಗಲ್ ಕ್ರೋಶೆ. ಹೀಗೆ 3 ಚೈನ್ ಒಂದು ಸಿಂಗಲ್ ಕ್ರೋಶೆ, 3 ಚೈನ್ ಒಂದು ಸಿಂಗಲ್ ಕ್ರೋಶೆ, ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ ನಾನು. ಈಗ ಸೀರೆನ ತಿರ್ಸ್ಕೊಳ್ಳೋಣ, ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಇದು ರೈಟ್ ಸೈಡು. ಈಗ ನಾನು ರಾಂಗ್ ಸೈಡಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಈಗ ಒಂದು ಚೈನ್ ಹಾಕ್ಕೊಂಡು ನೋಡಿ, ಇದು 3 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ನಾವು 3 ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ, ಈ ಗ್ಯಾಪಲ್ಲಿ 3 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ. 1
2 3 ನೋಡಿ ಹೀಗೆ. ಮತ್ತು ನೆಕ್ಸ್ಟು ಅಷ್ಟೇ ನೋಡಿ, 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 3 ಸಿಂಗಲ್ ಕ್ರೋಶೆ, 2 3 ನೋಡಿ, 3 ಚೈನ್ ಗ್ಯಾಪಲ್ಲಿ 1 2 3 3 ಸಿಂಗಲ್ ಕ್ರೋಶೆ, 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ನೋಡಿ, ಈ ಗ್ಯಾಪಲ್ಲಿ ನಾವು 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದಷ್ಟೇ. ನೋಡಿ ಹೀಗೆ. ಟು 3 ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಹೀಗೆ. ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾವು 3 ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟನ್ನು ಹಾಕ್ಕೊಂಡೆ. ಮತ್ತೆ ಈಗ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ, ಈಗ ನಾನು 2 ರೌಂಡ್ಸ್ ಆಗಿದೆ. ಈಗ 3rd ರೌಂಡ್ ಹಾಕ್ತಾ ಇದ್ದೀನಿ, 3ನೇ ರೌಂಡ್ ಹಾಕ್ತಾ ಇದ್ದೀನಿ ನಾನು. 2 3 4 ಚೈನ್ ಹಾಕ್ಕೊಂಡು ನೋಡಿ, ನೆಕ್ಸ್ಟಲ್ಲಿ 3 ಚೈನನ್ನು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. 1 2 3. ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ಇದು ಒಂದು ವಿ ಸ್ಟಿಚ್ ಅಂತ ಕೌಂಟ್ ಆಗುತ್ತೆ ಫ್ರೆಂಡ್ಸ್ ಇದು. ಮತ್ತು ಈಗ ನೆಕ್ಸ್ಟ್ 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ವಿ ಸ್ಟಿಚ್ ಹಾಕೋಬೇಕು. 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ, ಇದು ವಿ ಸ್ಟಿಚ್ ಇದು. ಮತ್ತು ನೆಕ್ಸ್ಟ್ 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಒಂದು ಅದೇ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 3. ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 2 ಚೈನ್, ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. 1 2 3. ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಡಬಲ್ ಕ್ರೋಶೆ, 2 ಚೈನ್, ಮತ್ತು ಡಬಲ್ ಕ್ರೋಶೆ.
ಹೀಗೆ ವಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಬೇಕು. 1 ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಕಂಪ್ಲೀಟ್ ಆಯಿತು. ವಿ ಸ್ಟಿಚ್ ರೌಂಡು ಲಾಸ್ಟಿಗೆ ವಿ ಸ್ಟಿಚ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನೀಗ ಪರ್ಪಲ್ ಕಲರ್ ತಗೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಗ್ರೀನ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನೋಡಿ, ಇಲ್ಲಿ ಪರ್ಪಲ್ ಇದೆಯಲ್ಲ, ಪರ್ಪಲ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ 3rd ರೌಂಡ್ ಕಂಪ್ಲೀಟ್ ಆಯಿತು. 3ನೇ ರೌಂಡ್ ಕಂಪ್ಲೀಟ್ ಆಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅಲ್ಲಿಂದ ಒಂದು ಗಂಟು ಹಾಕೋಬೇಕಣ್ಣ ಫ್ರೆಂಡ್ಸ್. ಒನ್, 2, 3, 4, 5 ಚೈನ್ ಹಾಕ್ಕೊಂಡು 6 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 6 ಚೈನ್ ಹಾಕ್ಕೊಂಡು ನೋಡಿ, ವಿ ಸ್ಟಿಚ್ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಡಬಲ್ ಕ್ರೋಶೆ. ನಾನಿಲ್ಲಿ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ, ವಿ ಸ್ಟಿಚ್ ಪಕ್ಕದಲ್ಲಿ, ಇಲ್ಲಿ ಡಬಲ್ ಕ್ರೋಶೆ. ಮತ್ತೆ 3 ಚೈನ್, 1, 2, 3 ಚೈನ್ ಹಾಕಿ ಮತ್ತೆ ನೋಡಿ, ವಿ ಸ್ಟಿಚ್ ಪಕ್ಕದಲ್ಲಿ ಸ್ಪೇಸ್ ಇದೆಯಲ್ಲ, ಅಲ್ಲಿ ಡಬಲ್ ಕ್ರೋಶೆ. ಮತ್ತೆ 3 ಚೈನ್ ನೋಡಿ, ಮತ್ತೆ ಇಲ್ಲಿ 3 ಚೈನ್ ಹಾಕ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿ ಸ್ಟಿಚ್ ಇದೆಯಲ್ಲ, ಅದ್ರ ಸ್ಪೇಸ್, ಅದರ ಪಕ್ಕದಲ್ಲಿ ಒಂದು ಸ್ಪೇಸ್ ಇದೆಯಲ್ಲ, ಅಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. 3 ಚೈನ್, ಇಲ್ಲಿ ಡಬಲ್ ಕ್ರೋಶೆ. 1, 2, 3 ಚೈನ್, ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 2 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿಂದ
ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟಿಗೆ 5 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಂದ 3 ಚೈನಿಂದ ಸ್ಟಾರ್ಟ್ ಮಾಡೋಣ. 3rd ಚೈನಿಗೆ ಹಾಕ್ಕೊಳ್ಳೋಣ. ಗಂಟು ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್. ತ್ರೀ ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೋಡಿ, ಇಲ್ಲಿ ಈಗ 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಇದರೊಳಗಡೆ ನಾವು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಫಸ್ಟಿಗೆ 3 ಚೈನ್, ಇದು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ತ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಈ ಗ್ಯಾಪಲ್ಲಿ ಈಗ 3 ಚೈನ್ ಹಾಕ್ಕೊಂಡಿದ್ವಲ್ಲ, ಅದರೊಳಗೆ ನಾವು ಡಬಲ್ ಕ್ರೋಶೆ ಹಾಕ್ಕೋಬೇಕು. 3 ಚೈನನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 2 3 4 5 ನೋಡಿ, 5 ಡಬಲ್ ಕ್ರೋಶೆ ಹಾಕ್ಕೊಂಡೆ. ಮತ್ತೆ ಈಗ ಟರ್ನ್ ಮಾಡಿಕೊಂಡು ನೋಡಿ, ಈ ಡಬಲ್ ಕ್ರೋಶೆ ಇದೆಯಲ್ಲ, ನಾವು 5 ಚೈನ್ ಹಾಕ್ಕೊಂಡಿದ್ವಲ್ಲ ಫಸ್ಟಿಗೆ, ನೋಡಿ ಇಲ್ಲಿ ನಾವು 5 ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೆಕ್ಸ್ಟಿಗೆ ಇಲ್ಲಿ 5 ಡಬಲ್ ಕ್ರೋಶೆ ನೋಡಿ, ಹೀಗೆ ಒಳಗಿಂದ ತಗೊಳ್ಬೇಕು. ಒನ್ ನೋಡಿ, ಇಲ್ಲಿಂದ 2 3 4 5 ನೋಡಿ, 5 ಡಬಲ್ ಕ್ರೋಶೆ ಆಯಿತು. ನೋಡಿ, ಹೀಗೆ ಮಾಡಿ ನೋಡಿ, ಈ ರೀತಿ ಮಾಡಿ ನಾವು ಇಲ್ಲಿಂದ ಫಸ್ಟಿಗೆ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ 3 ಚೈನ್ ಹಾಕ್ಕೊಂಡು ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಈ ಸಿಂಗಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಹೀಗೆ ಮತ್ತೆ 3 ಚೈನ್, ಒಂದು ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಇದೆಯಲ್ಲ, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶೆ ನೋಡಿ, ಹೀಗೆ. ಮತ್ತೆ ಈಗ 3 ಚೈನ್,
ಟರ್ನ್ ಮಾಡಿಕೊಂಡು ನೋಡಿ, ಗ್ಯಾಪ್ ಒಳಗಡೆ ಇನ್ನು 4 ಡಬಲ್ ಕ್ರೋಶೆ ಹಾಕೋಬೇಕು. 3 ಚೈನನ್ನು 1 ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಒಟ್ಟು 5 ಡಬಲ್ ಕ್ರೋಶೆ. 2 3 4 5. ನೋಡಿ, 5 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಹೀಗೆ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ನಾವಿಲ್ಲಿ ಇನ್ನೀಗ 5 ಡಬಲ್ ಕ್ರೋಶೆ ಹಾಕೋಬೇಕು. ಹೀಗೆ ನೋಡಿ, ಇಲ್ಲಿ 1 2 3 4 5. ಡಬಲ್ ಕ್ರೋಶೆ ಆದಮೇಲೆ ನೋಡಿ, ನಾವಿಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ರೀತಿಯೇ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮೇಲೆ, ಇಲ್ಲ ನಾವಿಲ್ಲಿ ಫಸ್ಟಿಗೆ 3 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಅಲ್ಲೇ ಹಾಕ್ಕೊಂಡ್ರೂ ಆಗುತ್ತೆ. ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಆದರೂ ನೋಡಿ, ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ, ಹೀಗೆ ಮತ್ತೆ ಈಗ 3 ಚೈನ್, ಆದಮೇಲೆ ಈ ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಈಗ 3 ಚೈನ್, ಟರ್ನ್ ಮಾಡಿಕೊಂಡು ನಾವಿಲ್ಲಿ 3 ಚೈನ್ ಹಾಕಿದ್ವಲ್ಲ, ಇದರೊಳಗೆ 5 ಡಬಲ್ ಕ್ರೋಶೆ ಹಾಕೋಬೇಕು. 3 ಚೈನನ್ನು ಸೇರಿ 5 ಡಬಲ್ ಕ್ರೋಶೆ ಆಗುತ್ತೆ. 2 3 4 5. ಹೀಗೆ ಮತ್ತೆ ಈಗ ಟರ್ನ್ ಮಾಡಿಕೊಂಡು ನೋಡಿ, ಈ ಡಬಲ್ ಕ್ರೋಶೆ ಮೇಲೆ ಈ ಡಬಲ್ ಕ್ರೋಶೆ ಎಲ್ಲ ಡಬಲ್ ಕ್ರೋಶೆ ಮೇಲೆ 5 ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಈಗ ಈ ಡಬಲ್ ಕ್ರೋಶೆ ಮೇಲೆ ನಾವು 5 ಡಬಲ್ ಕ್ರೋಶೆ ಹಾಕಬೇಕು. ನೋಡಿ, ಇಲ್ಲಿ one 2 3 4 5. ನೋಡಿ, 5 ಡಬಲ್ ಕ್ರೋಶೆ ಹಾಕಿದ್ಮೇಲೆ ನೋಡಿ, ಹೀಗೆ ನೋಡಿ, ಮತ್ತೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ, ಈ ರೀತಿ
ನೋಡಿ ಪ್ಯಾಟರ್ನ್ ಹೇಗೆ ಕಾಣಿಸುತ್ತೆ ಫ್ರೆಂಡ್ಸ್. ಫ್ಲೇವರ್ ಥರ ಕಾಣಿಸುತ್ತೆ. ಮತ್ತು ಈಗ 3 ಚೈನ್ 1 2 3 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್ ಟರ್ನ್ ಮಾಡಿಕೊಂಡು ಈ 3 ಚೈನ್ ಗ್ಯಾಪಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಹಾಕೋಬೇಕು. ಒಟ್ಟಿದು 5 ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 3 4 5 ಮತ್ತೆ ಈಗ ಟರ್ನ್ ಮಾಡಿಕೊಂಡು ನೋಡಿ ಈ ಡಬಲ್ ಕ್ರೋಶೆ, ಈ ಡಬಲ್ ಕ್ರೋಶೆ ಮೇಲೆ ನಾವೀಗ 5 ಡಬಲ್ ಕ್ರೋಶೆ ಹಾಕೋಬೇಕು. ಹೀಗೆ ನೋಡಿ ಇಲ್ಲಿ 1 2 3 4 5 ಮತ್ತು ಹೀಗೆ ಲಾಕ್ ಮಾಡ್ಕೋಬೇಕು, ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ ಈ ಡಬಲ್ ಕ್ರೋಶೆ ಮೇಲೆ ಹೀಗೆ ಮತ್ತು 3 ಚೈನ್ ಫ್ರೆಂಡ್ಸ್, ಇದೇ ರೀತಿ ಬರುತ್ತೆ ಇದು ಪ್ಯಾಟ್ರನ್ನು. ನೋಡಿ 3 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್ ಟರ್ನ್ ಮಾಡಿಕೊಂಡು ನೋಡಿ ಈ ಗ್ಯಾಪಲ್ಲಿ ಇನ್ನು 4 ಡಬಲ್ ಕ್ರೋಶೆ, ಒಟ್ಟು 5 ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 2 3 4 5 ಈಗ ಟರ್ನ್ ಮಾಡಿಕೊಂಡು ನೋಡಿ ಮತ್ತೆ ಈಗ ಈ ಡಬಲ್ ಕ್ರೋಶೆ ಇದೆಯಲ್ಲ, ಈ ಡಬಲ್ ಕ್ರೋಶೆ ಮೇಲೆ ನಾವು 5 ಡಬಲ್ ಕ್ರೋಶೆ ಹಾಕೋಬೇಕು. ಡಬಲ್ ಕ್ರೋಶೆ ಹಾಕೊಳ್ಳೋಣ. 1 2 3 4 5 ನೋಡಿ ಈಗ ಈ ಡಬಲ್ ಕ್ರೋಶೆದ ಮೇಲೆ ಸ್ಲಿಪ್ ಸ್ಟಿಚ್. ನೋಡಿ ಈ ಡಬಲ್ ಕ್ರೋಶೆದ ಮೇಲೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಈಗ 3 ಚೈನ್ 2 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆದ ಮೇಲೆ ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನ್ ಟರ್ನ್ ಮಾಡಿಕೊಂಡು 4 ಡಬಲ್ ಕ್ರೋಶೆ, ಒಟ್ಟು 5 ಡಬಲ್ ಕ್ರೋಶೆ. 2
3 4 5. ಟರ್ನ್ ಮಾಡಿ ನೋಡಿ, ಇಲ್ಲಿ 5 ಡಬಲ್ ಕ್ರೋಶೆ. ಟೂ 3 4 5. ನೋಡಿ, ಮತ್ತೆ ಈಗ ಇಲ್ಲಿ ಸ್ಲಿಪ್ ಸ್ಟಿಚ್, ಈ ಡಬಲ್ ಕ್ರೋಶೆ ಮೇಲೆ ಸ್ಲಿಪ್ ಸ್ಟಿಚ್.
ಫ್ರೆಂಡ್ಸ್ ನೋಡಿ ಹೀಗೆ ಕಾಣುತ್ತಿದ್ದು. ಫ್ರೆಂಡ್ಸ್ ಇದೇ ರೀತಿಯೇ ಹಾಕೊಂಡೋಗಿ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ ನೋಡಿ, ನಾನು ಫುಲ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.